ಅಂಡ್ ಬರ್ಪ್ ಮಾಡಿಲ್ಲ ಅಂತಂದ್ರೆ ಏನು, ಯಾವಾಗ ಬರ್ಪ್ ಮಾಡಬೇಕು. ಕೈ ಮೇಲೆ ನೋಡಿ ಕತ್ತು ಇಲ್ಲಿದೆ. ನಾನು ಕೂಡಿಸಿ ಇನ್ನೇನು ಎತ್ಕೊಳ್ಳೋ ಅಷ್ಟಲ್ಲ ಅವರೇ ಗೊರ್ರು ಅಂತ ಅಂದ್ಬಿಟ್ಟಿರ್ತಾರೆ. ಇಲ್ಲಿ ಬಮ್ ಹತ್ರ ಒಂದು, ಬೆನ್ ಮಧ್ಯ, ಇಲ್ಲಿ ಕತ್ತು. ಬಿಕ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಈ ರೀತಿ ಎದೆ ಮೇಲೆ ಹಾಕೊಳ್ತೀನಿ. ಮೋಷನ್ ಅಲ್ಲಿ ಈ ರೀತಿ ಡಾನ್ಸ್ ಮಾಡಿಸ್ಬೇಕು. ಬರ್ಪಿಂಗ್ ಟೈಮ್ ಬೇಗ ಬರ್ಪ್ ಮಾಡ್ತಾರೆ. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಓಕೆ, ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ವ್ಲಾಗ್ನ ನಾನು ಬೆಳಗ್ಗೆಯಿಂದಾನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಲೇಟಾಗಿ ನಾನು ಲಿಟಲ್ ಎಗೆ ಜಾಕಾಯಿ ತುಪ್ಪ ಎಲ್ಲ ಕೊಟ್ಟಿದ್ದು. ವ್ಯಾಕ್ಸಿನ್ ಹಾಕಿದ್ಮೇಲೆ 3 ದಿನ ಬ್ರೇಕ್ ಕೊಟ್ಟಿದ್ದೆ, ಸೊ ಇವತ್ತೇ ಕೊಟ್ಟಿದ್ದು. ಪ್ರತಿ ಸಲ ವ್ಯಾಕ್ಸಿನ್ ಹಾಕಿಸಿದಾಗ ನೀವು ಅದೇ ಫಾಲೋ ಮಾಡಿ, ಏನೂ ಕೊಡೋಕ್ಕೆ ಹೋಗ್ಬಿಡಿ, ಯಾವ ಡ್ರಾಪ್ಸು ಎಲ್ಲ ಏನೂ ಬೇಡ. 7:30 ಹಾಗೆ ಲಿಟಲ್ ಎಗೆ ಎಣ್ಣೆ ಮಸಾಜ್ ಮಾಡಿ 15 ಮಿನಿಟ್ಸ್ ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು, ಬಟ್ಟೆಗಳು, ಕ್ರೀಮು ಅದೆಲ್ಲ ರೆಡಿ ಮಾಡಿಕೊಂಡು, ಬೆಡ್ ಎಲ್ಲ ರೆಡಿ ಮಾಡಿಕೊಂಡು, ಸ್ನಾನ ಮಾಡಿಸಿ ರೆಡಿ ಮಾಡಿ ಇವಾಗ ಫೀಡ್ ಮಾಡಿಸಿ ಮಲಗಿಸ್ಬೇಕು. ಅದಾದಮೇಲೆ ನಂದು ಮತ್ತು ಅದಿತಿದು ಸ್ನಾನ ಆಗುತ್ತೆ. ಇವತ್ತು ಎಣ್ಣೆ ಮಸಾಜ್ ನಾವು ಯಾವುದನ್ನು ಮಾಡ್ಕೊಂಡ್ವಿ ಅಂತಂದರೆ, ಕ್ಯಾಸ್ಟರ್ ಆಯಿಲ್ಗೆ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಬಾಡಿಗೆಲ್ಲ, ಫೇಸ್ಗೆಲ್ಲ ನಾನು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿದೆ. ಇವತ್ತು ತಲೆಗೆ ಸ್ನಾನ ಏನಿಲ್ಲ, ಲಿಟಲ್ ಹೇಗೂ ತಲೆಗೆ ಸ್ನಾನ ಇಲ್ಲ ಆ್ಯಂಡ್ ನನಗೂ ತಲೆಗೆ ಸ್ನಾನ ಇಲ್ಲ. ಒಂದು ಸ್ವಲ್ಪ ಒಂಥರ ಹನಿ ಬೀಳ್ತದೆ ಅಲ್ವಾ, ಧೂಮ್ರ ಅಂತ ಹೇಳ್ತಾರೆ ಅದನ್ನು. ನನಗೂ ಗೊತ್ತಿರಲಿಲ್ಲ, ಕೃವಿ ಹೇಳಿದ್ಮೇಲೆ ನನಗೆ ಅದನ್ನು ಆ ರೀತಿ ಹೇಳ್ತಾರೆ ಅಂತ ಗೊತ್ತಾಯಿತು. ಸೊ ಆ ರೀತಿ ಚಿಕ್ಕದಾಗಿ ಮಳೆ ಬರ್ತಿರೋದ್ರಿಂದ ತಲೆಗೆ ಸ್ನಾನ ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮೈಗೆ ಮಾತ್ರ ಪಾಪುಗೆ ಸ್ನಾನ ಮಾಡಿಸಿ ನಾನು ಮೈಗೆ ಮಾಡ್ತಿದ್ದೀನಿ. 3 ಮಂತ್ಸ್ ಆಗೋವರೆಗೂ ಅಮ್ಮ ಮತ್ತು ಮಗು ಬೇರೆ ಬೇರೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರೆ. ಐ ಡೋಂಟ್ ನೋ ವೆದರ್ ಯು ಆರ್ ಫಾಲೋಯಿಂಗ್ ದಟ್ ಆರ್ ನಾಟ್. ಸೊ ನಾನು ಅದನ್ನು 3 ಮಂತ್ಸ್ವರೆಗೂ ಫಾಲೋ ಮಾಡೋಣ ಅಂತ. ಲಿಟಲ್ ಎಗೆ ಮತ್ತು ಅದಿತಿಗೆ ಯಾವ ಸೋಪು, ಕ್ರೀಮು, ಲೋಷನ್ನು ಮತ್ತು ಪೌಡರ್ಸ್ನೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ತಿರ್ತೀರಾ ಸ್ಟೋರೀಸ್ನ ಅಪ್ಲೋಡ್ ಮಾಡಿದಾಗ. ನಾನು ಅದಿತಿಗೆ ಮತ್ತು ಲಿಟಲ್ ಎಗೆ ಇಬ್ರಿಗೂ ಸೇಮೇ, ಯಾವುದೇ ರೀತಿ ಪ್ರಾಡಕ್ಟ್ಸ್ ಎಲ್ಲ ಚೇಂಜ್ ಮಾಡಲ್ಲ. ಲಿಟಲ್ ಎಗೆ ನಾನು ಸೆಟಾಫಿಲ್ಲು, ಅದಿತಿಗೂ ಸೆಟಾಫಿಲ್ಲು ಬಾಡಿ ಲೋಷನ್ನು ಆ್ಯಂಡ್ ಫೇಸ್ ಕ್ರೀಮ್ಗೆ ಸಬ್ಯಾಮೇಡ್ ಸಾಫ್ಟ್ ಕ್ರೀಮ್ನ ಅಪ್ಲೈ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಫೇಸ್ಗೆ ಯಾವುದೇ ರೀತಿ ಪೌಡರ್ನ ಯೂಸ್ ಮಾಡೋದಿಲ್ಲ, ಸಬ್ಯಾಮೇಡ್ ಪೌಡರ್ನೇ ಯೂಸ್ ಮಾಡೋದು. ಇಬ್ರಿಗೂ ಜಸ್ಟ್ ಇಡುವಾಗ ಅದಿತಿಗೆ ಮತ್ತು ಲಿಟಲ್ ಎಗೆ ಇಬ್ರಿಗೂ ಅಂಡರ್ ಆರ್ಮ್ಸ್ಗೆ ಹಾಕ್ತೀನಿ. ಅವರಿಬ್ಬರು ತುಂಬ ಸ್ವೆಟ್ ಆಗ್ತಾರೆ, ಅದಕ್ಕೋಸ್ಕರ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸು. ಸೋಪ್ ಯಾವುದು ಅಂತಂದರೆ ಟೆಡ್ ಬಾರ್ ಇಸ್ ಮೈ ಫೇವ್ರೆಟ್. ಅದಿತಿಗೆ ಅದೇ ಯೂಸ್ ಮಾಡ್ತಿದ್ದು. ಸ್ವಲ್ಪ ದಿನ ಸಬ್ಯಾಮೇಡ್ನ ಯೂಸ್ ಮಾಡಿದೆ, ಅದಾದಮೇಲೆ ಟೆಡ್ ಬಾರ್ನ ತೊಗೊಂಡೆ. ಟೆಡ್ ಬಾರ್ ಸೋಪ್ ಕಲರ್ ಅಂತೂ ಸಖತ್ತಾಗಿದೆ, ವೆರಿ ಲೈಟ್ ಪಿಂಕು, ಚೆನ್ನಾಗಿದೆ. ಪಾಪುಗೆ ಫೀಡ್ ಮಾಡಿಸಿ ನಾನು ಮಲಗಿಸ್ತಾ ಇದ್ದೀನಿ. ಈಗ ನಾವು ಸ್ನಾನಕ್ಕೆ ಹೋಗಬೇಕಲ್ವ, ಸೊ ಫೀಡ್ ಮಾಡಿಸಿದ್ರೆ ಅವರು ಆರಾಮಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಈಗ ನೆಕ್ಸ್ಟ್ ಏನು ಅಂತಂದರೆ, ನನಗೆ ಯಾವುದು ಸ್ನಾನ ಆದಮೇಲೆ ಹಾಕ್ಕೊಳ್ಳೋ ಬಟ್ಟೆ ಆ್ಯಂಡ್ ಅದಿತಿಗೆ ಯಾವ್ಯಾವ ಬಟ್ಟೆಗಳನ್ನ ಅಂತ ಮುಂಚೆನೇ ತೆಗೆದು ಇಟ್ಟು ಹೋಗ್ತೀನಿ. ಎಲ್ಲನೂ ಕ್ರೀಮಿಂದ ಹಿಡಿದು ಏನೇನು ಯೂಸ್ ಮಾಡ್ತೀವಿ, ಅವರ ಒಂದು ಕಾಂಬ್ ಇರಬಹುದು ಆ್ಯಂಡ್ ಅದಿತಿಗೆ ಬಟ್ಟಿಡೋದು ಎಲ್ಲನೂ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ಯಾಕಂತಂದರೆ ಬಂದಿದ ತಕ್ಷಣ ಒಂಥರ ಏನು ಡಿಸ್ಕಂಫರ್ಟ್ ಇರೋದಿಲ್ಲ, ನಮಗೆ ಗಡಿಬಿಡಿ ಅಂತ ಅನಿಸೋದಿಲ್ಲ. ನಾವೆಷ್ಟು ಗಡಿಬಿಡಿ ಮಾಡ್ಕೊಳ್ತೀವೋ ನಮಗೆ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ, ಮಕ್ಳ ಮೇಲೆ ನಾವು ರೇಗಾಡ್ಬಿಡ್ತೀವಿ. ಸೊ ಅದು ಆಗದೆ ಇರೋದಕ್ಕೆ ನಾನು ಇದನ್ನು ಫಾಲೋ ಮಾಡ್ತೀನಿ. ಇದನ್ನು ನಾನು ಎಷ್ಟೊಂದು ಸಲ ಅರ್ಥ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಸೆಲ್ಫ್ ರಿಯಲೈಸೇಷನ್. ಕೆಲವೊಂದು ಸಲ ನಾನು ಕೆಲವು ಐಟಮ್ಸ್ಗಳನ್ನ ಈಗ ಏನು ಬೇಕು ಅನ್ನೋದನ್ನು ಹಿಂದೆ ತೆಗೆದಿಟ್ಕೊಂಡಿರೋದಿಲ್ಲ. ಎಕ್ಸಾಂಪಲ್, ಈಗ ಬೇಕು ಅಂತ ಅಂದ್ಕೊಳ್ಳಿ, ಸೊ ಅದನ್ನು ನಾನು ತೆಗೆದಿಟ್ಕೊಂಡಿರೋದಿಲ್ಲ. ಆ ಟೈಮ್ಗೆ ನನಗೆ ಸಿಗದೇ ಇದ್ದಾಗ ಅದಿತಿಗೆ ನಾನು ಬೇರೆ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈಗ ಎಕ್ಸಾಂಪಲ್, ಅದಿತಿ ಒಂದು ಸ್ವಲ್ಪ ಏದೋ ನಾನು ತೊಗೊಳ್ಬೇಕು ಅಥವಾ ಅದಿತಿ ಅದನ್ನು ತೊಗೊಂಡು ಬನ್ನಿ ಅಂತ. ಕೆಲವೊಂದು ಸಲ ಅದಿತಿನೂ ಮಕ್ಕಳು ಆಬ್ವಿಯಸ್ಲಿ ನಾವು ಹೇಳಿದ ಮಾತನ್ನ ಕೇಳಲ್ಲ. ಕೆಲವೊಂದು ಸಲ ಅವ್ರ ಆಟನೇ ಇರುತ್ತೆ. ಅವಾಗ ನಂಗೆ ಸ್ವಲ್ಪ ಇರಿಟೇಷನ್ ಆಗಿಬಿಟ್ಟು ಒಂಥರ ರೇಗಾಡ್ಬಿಡೋದು. ಎಷ್ಟು ಸಲ ಹೇಳೋದು ಅದಿತಿ, ನಾನು ಎಷ್ಟು ಸಲ ಎದ್ದೊಳ್ಬೇಕು, ಆ ರೀತಿ ಎಲ್ಲ ನನಗೆ ಆಗಿದೆ. ಸೊ ಅದಕ್ಕೋಸ್ಕರ ಒಂದು ಸಲ ಆರ್ಗನೈಸ್ಡ್ ಆಗಿ ಎಲ್ಲನೂ ಇಟ್ಬಿಟ್ರೆ ಮಗುಗೂ ಟ್ರಬಲ್ ಅಂತ ಅನ್ಸೋದಿಲ್ಲ, ನಮಗೂ ಟ್ರಬಲ್ ಆಗೋದಿಲ್ಲ. ಟ್ರಿಗರ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಸೊ ನಮಗೆ ಟ್ರಿಗರ್ ಆದಾಗ್ಲೇ ಮಕ್ಳ ಮೇಲೆ ರೇಗಾಡೋದು, ಒಂದು ಪೆಟ್ ಕೊಟ್ಬಿಡೋದು, ಅದೆಲ್ಲ ಆಗೋದು ಕಡಿಮೆ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ, ನಿಜವಾಗ್ಲೂ ವರ್ಕ್ ಆಗುತ್ತೆ. ಬಿಹೇವಿಯರ್ಸು ಮಕ್ಕಳು ತೋರಿಸ್ತಾರೆ ಅಷ್ಟೇ ಅಲ್ಲ, ನಾವು ಸಹ ನಮ್ಮ ಬಿಹೇವಿಯರ್ಸ್ನ ತೋರಿಸ್ತೀವಿ. ನನ್ನ ಬಟ್ಟೆ ಎಲ್ಲ ಅದಿತಿಗೆ ರೆಡಿ ಮಾಡಿದೆ, ಅಷ್ಟರಲ್ಲಿ ಲಿಟಲ್ ಸೌಂಡಿಗೆ ಇದ್ದೇ ಇದ್ದರು. ಆಟಾಡ್ತಿದ್ರು, ಆರಾಮಾಗಿ ಆಟಾಡ್ತಾರೆ. ಅವ್ರಿಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಟ್ರಾಸ್ಟ್ ಬೋರ್ಡ್ ಇಟ್ಬಿಟ್ರೆ ಆರಾಮಾಗಿ ನೋಡ್ಕೊಂಡಿರ್ತಾರೆ. ನಾನು ಮಿಲ್ಕ್ ಡೊನೇಷನ್ ಮಾಡ್ತಿದ್ದೀನಿ ಅಲ್ವಾ, ಸೊ ಎವ್ರಿ ಫೀಡ್ ಆದಮೇಲೆ ಎಕ್ಸ್ಟ್ರಾ ಇರೋದನ್ನು ನಾನು ಎಕ್ಸ್ಪ್ರೆಸ್ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಇದ್ರ ಬಗ್ಗೆ ಡೀಟೇಲ್ಸ್ನ ಕೇಳ್ತಿದ್ದೀರಾ, ಹೇಗೆ ಮಾಡೋದು ಅಂತ ಎಲ್ಲ ನಾನು ಸ್ವಲ್ಪ ದಿನ ಆದಮೇಲೆ ಶೇರ್ ಮಾಡ್ತೀನಿ. ಇಲ್ಲಿ ಪುಟ್ಟು
ಹೌದು ಚಿನ್ನಿ. ಬಿಡು, ಬೇಡ ಪಾಪ, ಏನು ಹಾಕೊಳ್ಳೋದು ಹೊಸ ಡ್ರೆಸ್ಸು? ಬೇಕು. ಹೌದಾ? ನಾನು ಹೊಸ ಡ್ರೆಸ್ ಹಾಕೋತೀನಿ. ಹೌದಾ? ಚೆನ್ನಾಗಿ ಮಾಡ್ಬಿಟ್ಟು ಹಾಕೋತೀನಿ. ಪಾಪನೂ ಹೊಸ ಡ್ರೆಸ್ ಹಾಕೊಂಡೈತಿ ಮಗಳೇ, ನೋಡಲಿ. ನೀವು ಹೊಸ ಡ್ರೆಸ್ಸು. ಹ್ಯಾಪಿ? ಎಷ್ಟು ಹ್ಯಾಪಿ? ಅಯ್ಯೋ ದೇವ್ರೆ, ಹೊಸ ಡ್ರೆಸ್ ಹಾಕೊಳಕ್ಕೆ ಎಷ್ಟು ಖುಷಿಯಪ್ಪ ನನ್ನ ಮಗಂಗೆ. ಪಾಪಂಗೆ ಬೋರ್ಡ್ ಇಟ್ಟಿದ್ದೆ, ಹಂಗೆ ಪಾಚಿ ಮಾಡ್ತಾ ಐತೆ. ಸರಿ ನಡೀರಿ, ನಾವು ಸ್ನಾನಕ್ಕೆ ಹೋಗಿ ಬಂದ್ಬಿಡ. ನಾವು ಸ್ನಾನಕ್ಕೆ ಹೋಗಿ ಬಂದ್ಬಿಡೋಣ, ನಡಿ. ಕ್ರುವಿಗೆ ಇವತ್ತು ಬೇಗ ಕೆಲಸ ಆಯಿತು ಅಂತಂದ್ಬಿಟ್ಟು ಹಾಟ್ ಬಾಕ್ಸ್ಗೆ ದೋಸೆ ಎಲ್ಲ ಹಾಕಿ ಇಟ್ಬಿಟ್ಟು ಹೋಗಿದ್ರು. ಚಟ್ನಿ ಪುಡಿ ಎಲ್ಲ ಖಾಲಿ ಆಗಿದೆ, ತರಿಸ್ಕೊಳ್ಬೇಕು. ದೋಸೆಗೆ ತುಪ್ಪ ಕೊಟ್ಟಿದ್ರು. ಅದಿತಿಗೆ ಬ್ರೇಕ್ಫಾಸ್ಟ್ ಬೇಡ, ನಾನು ಆಚೆ ಹೋಗಿ ಆಟ ಆಡ್ತೀನಿ ಅಂತ. ನಾನು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ಬೋದು ಅಂತ. ಸೊ ಅದಕ್ಕೋಸ್ಕರ ಅವ್ರದ್ದು ಟ್ಯಾಂಟ್ರಮ್ ಶುರುವಾಗಿತ್ತು. ಟ್ಯಾಂಟ್ರಮ್ ಅಂತಂದರೆ ಬಿದ್ದು ಒದ್ದಾಡೋದು ಆ ರೀತಿ ಏನಿಲ್ಲ, ಅಳ್ತಾ ಇದ್ರು. ಸೊ ಐ ಸೆಡ್ ಅದಿತಿ ತಿಂದ್ಬಿಟ್ಟು ಹೋಗ್ಬೋದು, ತಿಂದ್ಬಿಟ್ಟು ಹೋಗಬೇಡಿ ಅಂತ ನಾನು ಹೇಳ್ತಿಲ್ಲ, ತಿಂದ್ಬಿಟ್ಟು ಹೋಗಿ ಅಂತ ಹೇಳಿಬಿಟ್ಟು ಅವ್ರದ್ದು ಚೇರ್ ಇದೆಯಲ್ಲ, ಒಂದು ಫೀಡಿಂಗ್ ಚೇರ್, ಅದ್ರ ಮೇಲೆ ಕೂರಿಸಿದೆ ಆಲ್ರೆಡಿ. ಸೊ ತುಪ್ಪ ಹಾಕ್ತಿದ್ದೀನಿ, ಬಿಸಿ ಮಾಡೇ ಇರಲಿಲ್ಲ, ಹೀಗೆ ಕೊಟ್ಟಿದ್ರು. ಸೊ ಪರವಾಗಿಲ್ಲ, ಬಿಸಿ ದೋಸೆ ಇತ್ತಲ್ವ, ಸರಿ ಹೋಗುತ್ತೆ ಅಂದ್ಬಿಟ್ಟು ಕೊಟ್ಟೆ ಅದಿತಿಗೆ. ಒಂಥರ ಪಾಪದ ಮಗು ಅಂತ ಅನ್ಸುತ್ತೆ ಅದಿತಿ. ಆರಾಮಾಗಿ ಆಟ ಆಡ್ತಾರೆ, ಏನು ತೊಂದರೆ ಇಲ್ಲ. ಯಾವಾಗಲೋ ಒಂದು ಸಲ ಈ ರೀತಿ ಹಠ, ಆಚೆ ಹೋಗಬೇಕು ಬೇಡ ಅಂತ. ಸೊ ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅವರ ಒಂದು ಬಿಹೇವಿಯರ್ ಇಶ್ಯೂಸಲ್ಲಿ ಅಂತ ಅಂದರೆ, ನೀವು ಇದನ್ನು ಮಾಡಬೇಕು ಅಂತಂದರೆ ಮಾಡಲೇಬೇಕು, ಸ್ನಾನ ಮಾಡಬೇಕು ಅಂತಂದರೆ ಸ್ನಾನ ಮಾಡಬೇಕು. ಒಂದಿನ ಮಾಡಿಸ್ದೇ ಇರೋದು, ಒಂದಿನ ಇದು ಮಾಡಿದ್ರೆ ಮಕ್ಳುಗಳಿಗೂ ಕನ್ಫ್ಯೂಷನ್ ಆಗುತ್ತೆ. ಅಮ್ಮ ಇದನ್ನು ಹೇಳ್ತಾರೆ, ಅಪ್ಪ ಇದನ್ನು ಹೇಳ್ತಾರೆ, ಆವಾಗಲೇ ಹಠ ಜಾಸ್ತಿ ಆಗೋದು. ಪೇರೆಂಟಿಂಗಲ್ಲಿ ಫರ್ಮ್ನೆಸ್ ಇದ್ದರೆ ಮಕ್ಕಳು ತುಂಬ ಚೆನ್ನಾಗಿ ಒಂದು ಅರ್ಥ ಮಾಡ್ಕೊಳ್ತಾರೆ. ಓಕೆ, ಇದೇನೇ ಆದರೂ ಇದನ್ನು ನಾನು ಮಾಡಲೇಬೇಕು ಅಂತ. ನಾವೇ ಡಿಸಿಷನ್ ಮೇಕಿಂಗ್ ಸರಿಯಾಗಿ ಮಾಡಿಲ್ಲ ಅಂತಂದರೆ ಅವ್ರಿಗೂ ಕಷ್ಟ ಆಗುತ್ತೆ, ಬಿಹೇವಿಯರ್ಸ್ ಇನ್ನೂ ಹೆಚ್ಚಾಗಿ ತೋರಿಸ್ತಾರೆ. ಅದಿತಿ ಬ್ರೇಕ್ಫಾಸ್ಟ್ ಆದಮೇಲೆ ಅದೆಲ್ಲ ಕ್ಲೀನಪ್ ಮಾಡಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಅದಿತಿ ಆರಾಮಾಗಿ ಆಟ ಆಡ್ತಿದ್ರು, ಅವ್ರ ಕಸಿನ್ ಸಹ ಬಂದಿದ್ರು. ಈ ರೀತಿ ಸೆಲ್ಫ್ ಪ್ಲೇ ಆಟ ಆಡ್ತಿರ್ತಾರೆ, ನಾನೇನಾದರೂ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಶಿ ಈಸ್ ವೆರಿ ಎಂಗೇಜ್ಡ್. ಅವ್ರಿಗೇನೆ ಗೊತ್ತು ಯಾವ ರೀತಿ ಎಂಗೇಜ್ ಆಗಬೇಕು ಅಂತ, ಏನು ಟಾಯ್ಸ್ ಬೇಕೋ ಅದನ್ನು ಎತ್ಕೊಂಡು ಆಟ ಆಡ್ತಿದ್ರು. ಮಕ್ಕಳಂತೂ ಇದೇ ರೀತಿ ಅಲ್ವಾ, ನಾವು ತಿಂಡಿ ತಿನ್ನುವಾಗ ಸ್ನಾನಕ್ಕೆ ಹೋದಾಗ್ಲೇ ಅವ್ರಿಗೆ ನಿದ್ದೆ ಇರಲ್ಲ, ಬೇರೆ ಟೈಮಲ್ಲೆಲ್ಲ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಲಿಟಲೇ ನಾನು ತಿಂಡಿ ತಿಂದಾಗ ಅಂತ ಆಲ್ರೆಡಿ ಎದ್ದು ಅಳ್ತಾ ಇದ್ರು. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಫೀಡ್ ಮಾಡಿಸ್ದೆ. ಅದಿತಿ ಆಚೆ ಹೋಗಿ ಆಟ ಆಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಅದಿತಿನ ಆಚೆ ಕಳಿಸ್ದೆ. ತಿರ್ಗಿ 12:30 ಹಾಗೆ ಕರೆದ್ಬಿಟ್ಟು ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸು ಮತ್ತು ಭಗವದ್ಗೀತಾ ಎಲ್ಲ ಹೇಳ್ಕೊಡೋದು ಅದಿತಿಗೆ ನಾನು. ಹೌ ಟು ಬರ್ಪ್ ಈಸಿಲಿ, ಮಕ್ಕಳಿಗೆ ಹೇಗೆ ಬರ್ಪ್ ಈಸಿಯಾಗಿ ಮಾಡಿಸೋದು, ಒಂದು 5ರಿಂದ 6 ರೀತಿ ಇದೆ. ಆ ರೀತಿ ಬರ್ಪ್ ಮಾಡಿಸಿದ್ರೆ ಮಕ್ಕಳು ಬೇಗ ಬರ್ಪ್ ಮಾಡ್ತಾರೆ ಆ್ಯಂಡ್ ಅವ್ರಿಗೂ ಈಸಿ ಆಗುತ್ತೆ. ಆ್ಯಂಡ್ ನನಗೆ ಕೆಲವು ಬರ್ಪಿಂಗ್ ಸ್ಟೈಲ್ ತುಂಬ ಇಷ್ಟ ಇದೆ, ನಾನು ಅದನ್ನು ಫಾಲೋ ಮಾಡ್ತೀನಿ ಆ್ಯಂಡ್ ಬೇಗ ಬರ್ಪ್ ಸಹ ಲಿಟರಲಿ ಮಾಡ್ತಾರೆ. ಈಗ ಫೀಡ್ ಮಾಡಿಸಿ ಬರ್ಪ್ ಮಾಡಿಸಿದೆ. ಸೊ ಐ ಥಾಟ್ ಆಫ್ ಶೋಯಿಂಗ್ ದಿಸ್ ಇನ್ ದ ವಿಡಿಯೋ. ಎಸ್, ಅದಿತಿ ಆಚೆ ಆಡ್ತಿರ್ತಿದ್ದಾರೆ. ಅದಿತಿ ಕಸಿನ್ ಅಳ್ತಿರೋದು, ಅದಿತಿ ಅಲ್ಲ. ಓಕೆ, ಸೊ ನಾನು ಫೀಡ್ ಆಗಿದ ತಕ್ಷಣ ಲಿಟಲ್ ಈ ರೀತಿ, ನನಗೆ ದಿಸ್ ಇಸ್ ಮೈ ಫೇವ್ರೆಟ್. ಓಕೆನಾ? ಸೊ ಈ ರೀತಿ ನೀವು ಎದೆ ಮೇಲೆ ಹಾಕೊಂಡು ಬರ್ಪ್ ಮಾಡಿಸುವಾಗ ಏನನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದರೆ, ಕೇರ್ಫುಲ್ ಅಬೌಟ್ ದ ಫಸ್ಟ್ ಕತ್ತು, ಕೇರ್ಫುಲ್ ಆಗಿರಲಿ. ಆ್ಯಂಡ್ ಮಗುವಿನ ಹೊಟ್ಟೆ ಏನಿದೆ ಅದು ನಿಮ್ಮ ಒಂದು ಶೋಲ್ಡರ್ ಹತ್ರ ಬರಬೇಕಾಗುತ್ತೆ. ಮಗು ಕತ್ತು ಈ ರೀತಿ ಮೇಲಿರಬೇಕು. ಸೊ ಮಗು ಕತ್ತು ಇಲ್ಲಿರಬಾರ್ದು. ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್. ಓಕೆ, ಸೊ ಈ ರೀತಿ ಹೀಗೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಬೇಗ ಬರ್ಪ್ ಮಾಡ್ತಾರೆ ಲಿಟರಲಿ. ದಿಸ್ ಇಸ್ ನನಗಿದು ಯಾಕೆ ಫೇವ್ರೆಟು ಅಂತಂದರೆ, ಅವ್ರ ಒಂಥರ ಹತ್ರ ಇರ್ತಾರೆ ಥರ ಫೀಲ್ ಆಗುತ್ತೆ. ಅವ್ರ ಫೇಸ್ ಎಲ್ಲ ನನ್ನ ಫೇಸಿಗೆ ಟಚ್ ಆಗ್ತಾ ಇರುತ್ತೆ, ಒಂಥರ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಇರುತ್ತೆ, ಮುದ್ದಾಗಿ ಮುದ್ದು ಕೊಡೋ ಥರ ಎಲ್ಲ ಮಾಡ್ತಿರ್ತಾರೆ ಲಿಟರಲಿ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಸೊ ಈ ರೀತಿ ಕಾಣುತ್ತೆ. ಬರ್ಪಿಂಗ್ ಆಯ್ತು ಆ್ಯಕ್ಚುಲಿ. ಸಮ್ಟೈಮ್ಸ್ ಈ ರೀತಿ ಮಾಡ್ತಿರ್ಬೇಕಾದ್ರೆ ನನಗೆ ಇದಿಷ್ಟ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಈ ರೀತಿ ಎತ್ಕೊಂಡಿರ್ತೀನಿ, ಆವಾಗಲೂ ಒಂದು ಚಿಕ್ಕ ಬರ್ಪ್ ಬರುತ್ತೆ. ಓಕೆನಾ?
ಸೊ ದಿಸ್ ಇಸ್ ದ ಒನ್ ಆಫ್ ದ ಟೈಪ್. ಆ್ಯಂಡ್ ಮಗು ಬರ್ಪ್ ಮಾಡ್ತಿಲ್ಲ ಅಂತಂದರೆ ನೀವು ಎತ್ಕೊಂಡು ಓಡಾಡ್ಬೋದು. ಎಷ್ಟೊತ್ತು ಮಾಡಬೇಕು ಆ್ಯಂಡ್ ಬರ್ಪ್ ಮಾಡಿಲ್ಲ ಅಂತಂದರೆ ಏನು, ಯಾವಾಗ ಬರ್ಪ್ ಮಾಡಬೇಕು, ಎಷ್ಟು ತಿಂಗಳು ಬರ್ಪ್ ಮಾಡಲೇಬೇಕು ಕಂಪಲ್ಸರಿ ಅಂತಲೂ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಟೆಕ್ನಿಕ್. ಆ್ಯಂಡ್ ಸೆಕೆಂಡ್ ಟೆಕ್ನಿಕ್ ಕುತ್ಕೊಂಡು ನಿಮಗೆ ತೋರಿಸ್ತೀನಿ. ಸೆಕೆಂಡ್ ಟೆಕ್ನಿಕ್ ಯಾವ ರೀತಿ ಇದೆ ಗೊತ್ತಾ? ಸೊ ಒಂದು ನಿಮಿಷ ನಿಮ್ಗೆ ಟಿಲ್ಟ್ ಮಾಡ್ಕೊತೀನಿ ಕ್ಯಾಮ್ರಾ ಒಂದು ಸ್ವಲ್ಪ ಕೆಳಗಡೆಗೆ. ಹಾಂ, ಸೊ ಸೆಕೆಂಡ್ ಟೆಕ್ನಿಕ್ ಯಾವ ರೀತಿ ಅಂತಂದರೆ, ಎಸ್ ನಾನು ಸ್ವಲ್ಪ ಕಂಫರ್ಟಾಗಿ ಕುತ್ಕೊಂಡು, ಸೊ ಈ ರೀತಿ ನಿಮ್ಮ ತೊಡೆ ಮೇಲೆ ಮಗುನ ಕೂರಿಸ್ಕೊಂಡು ನೀವು ಕಂಫರ್ಟಾಗಿ ಕುತ್ಕೊಳ್ಳಿ ಫಸ್ಟು. ಇದು ನ್ಯೂ ಬಾರ್ನಿಂದನೂ ಮಾಡಬಹುದು, ಓಕೆನಾ? ಸೊ ಬೇಬಿ ವಿಲ್ ಬಿ ಲೈಕ್ ದಿಸ್. ದೊಡ್ಡ ಬಟ್ಟೆ ಹಾಕ್ಬಿಟ್ಟಿದ್ದೀವಿ ಇವತ್ತು, ಕಾಣಿಸ್ತಾರೆ ಎಲ್ಲ ಪಾಪ ಕೈ. ಹಾಂ, ಸೊ ನಿಮ್ಮ ಈ ಕೈ ಹೀಗಾದರೂ ನಿಮ್ಮ ಮಗುಗೆ ಹಿಂಗೆ ಇಟ್ಕೊಳ್ಬೋದು. ಈಗ ಆಲ್ರೆಡಿ ಶಿ ಇಸ್ 2.2 ಅಲ್ವಾ? ಸೊ ಅದಕ್ಕೋಸ್ಕರ ಕತ್ತು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಕತ್ತು ಇಟ್ಕೊಳ್ತೀನಿ. ಸೊ ಈ ರೀತಿ ಕತ್ತು ಇಟ್ಕೊಂಡು, ಈ ರೀತಿ ಒಂದು ನಿಮಿಷ, ಕತ್ತು ಟೈಟ್ ಆಗಲ್ಲ, ಈ ರೀತಿ ಇಟ್ಕೊಂಡು ಯು ಹ್ಯಾವ್ ಟು ಪ್ಯಾಟ್ ಲೈಕ್ ದಿಸ್, ಲೈಕ್ ದಿಸ್. ಸೊ ದಿಸ್ ಇಸ್ ದ ಸೆಕೆಂಡ್ ಟೆಕ್ನಿಕ್, ಓಕೆ? ಹೀಗೆ. ಸೊ ಇದರಿಂದನೂ ಬರ್ಪ್ ಬರುತ್ತೆ. ಕೆಲವು ಮಕ್ಳುಗಳು ಈ ರೀತಿನೂ ಬರ್ಪ್, ಆ್ಯಕ್ಚುಲಿ ಕೆಲವು ಮಕ್ಳುಗಳಿಗೆ ಈ ರೀತಿ ಇಟ್ಕೊಂಡ್ರೆ ಡಿಸ್ಕಂಫರ್ಟ್ ಆಗುತ್ತೆ. ಸೊ ವಾಟ್ ಯು ಕ್ಯಾನ್ ಡೂ ಅಂತಂದರೆ, ಈ ರೀತಿ ಕೂರಿಸ್ಕೊಂಡು, ಓಕೆನಾ? ಸೊ ಕತ್ತು ಹಿಂದೆಗಡೆ ಇಟ್ಕೊಂಡು ಹೀಗೆ ಮೋಷನ್ನಲ್ಲಿ, ಸರ್ಕಲ್ ಮೋಷನಲ್ಲಿ ಈ ರೀತಿ ಡಾನ್ಸ್ ಮಾಡಿಸ್ಬೇಕು ಮುದ್ದುಗುಲನ. ಸೊ ಡಾನ್ಸ್ ಮಾಡಿದ್ರೆ ಆ್ಯಂಡ್ ಬೇಗ ಬರ್ಪ್ ಮಾಡ್ತಾರೆ ಅಂತಲೂ ಹೇಳ್ತಾರೆ. ಸೊ ಐ ಡೋಂಟ್ ಯೂಸ್ ಆಲ್ ಆಫ್ ದಿಸ್, ಬಟ್ ಹೆಲ್ಪ್ ಆಗ್ಬೋದು ಅಂತ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ, ಓಕೆನಾ? ದಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್. ಆ್ಯಂಡ್ ದಿಸ್ ಇಸ್ ಥರ್ಡ್ ಟೆಕ್ನಿಕ್, ಓಕೆನಾ? ಸೊ ದ ಸೆಕೆಂಡ್ ಒನ್ ಇಸ್ ಈ ರೀತಿ ಇಟ್ಕೊಂಡು ಹೀಗೆ. ಆ್ಯಂಡ್ ಕೆಲವು ಮಕ್ಳುಗಳಿಗೆ ಹಿಕಪ್ಸ್ ಬರುತ್ತೆ. ಸೊ ಹಿಕಪ್ಸ್ ಬಂದಾಗ ಯಾವ ರೀತಿ ಮಾಡಬೇಕು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಫೋರ್ತ್ ಟೆಕ್ನಿಕ್ ಯಾವುದು ಅಂತಂದರೆ, ನಿಮ್ಮ ಕೈ ಮೇಲೆ ಈ ರೀತಿ ಮಲಗಿಸ್ಕೊಳ್ಳೋದು. ಶಾಕ್ಷೆ ಉದುರೋಯ್ತು ಪುಟ್ಟೊಂದು. ಹಾಂ, ಸೊ ಕೈ ಮೇಲೆ ನೋಡಿ, ಕತ್ತು ಇಲ್ಲಿದೆ, ಮೂಗೇನು ಮುಚ್ಕೊಂಡಿಲ್ಲ ಮಗು. ಸೊ ಈ ರೀತಿ ಆ್ಯಕ್ಚುಲಿ ದಿಸ್ ಇಸ್ ತುಂಬ ಕಾಲಿಕ್ ಪೇಯ್ನ್ ಎಲ್ಲ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ ಈ ರೀತಿ, ಓಕೆನಾ? ಕೈ ಮೇಲೆ ಮಲಗಿಸ್ಕೊಂಡು ಈ ರೀತಿ. ಸೊ ಈ ರೀತಿ ಕತ್ತು ಮೇಲೆ, ಕೈ ಮೇಲೆ ಹಿಂಗೆ ಹಾಕ್ಕೊಂಡು ಹೀಗೆ ಟ್ಯಾಪ್ 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 ಮಾಡಿದ್ರೂ ಬರ್ಪ್ ಮಾಡಿಬಿಡ್ತಾರೆ. ಓಕೆನಾ? ಇನ್ನೊಂದು ಕುತ್ಕೊಂಡೇ ಬರ್ಪ್ ಮಾಡಿಸೋದು. ಅದು ಯಾವ ರೀತಿ ಅಂತಂದರೆ, ಕುತ್ಕೊಂಡಿರ್ತೀರಲ್ವಾ? ಸೊ ಕುತ್ಕೊಂಡಿದ್ದಾಗ ಮಗು, ನೀವು ಕಾಲು ಸ್ಟ್ರೇಟ್ ಆಗಾರ ಇಟ್ಕೊಳ್ಬೋದು, ಈಗಾರ ಇಟ್ಕೊಳ್ಬೋದು. ಅಗೇನ್ ಈ ರೀತಿ ಕತ್ತಿಗೆ ಸ್ವಲ್ಪ ಸಪೋರ್ಟ್ ಕೊಡಿ, ಹೀಗೆ ಕೊಟ್ಬಿಟ್ಟು ಹೀಗೆ. ಮೇಕ್ ಶ್ಯೂರ್ ನೀವೊಂದು ಬಟ್ಟೆ ಹಾಕ್ಕೊಂಡಿರ್ರಿ ನಿಮ್ಮ ಒಂದು ತೊಡೆ ಮೇಲೆ, ಯಾಕಂತಂದರೆ ಕೆಲವೊಂದ್ಸಲ ಮಕ್ಕಳು ಸ್ಪಿಟ್ ಅಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ? ಸೊ ಇಷ್ಟೆಲ್ಲನೂ ಕತ್ತ ಮೇಲೆ ಎತ್ಕೊಳ್ಳೋದು, ಕೈ ಮೇಲೆ ಎತ್ಕೊಳ್ಳೋದು, ಕೂರಿಸ್ಕೊಳ್ಳೋದು, ತುಂಬ ಹೆಲ್ಪ್ ಆಗೋದು, ಇಮಿಡಿಯೇಟಾಗಿ ಹೆಲ್ಪ್ ಆಗೋದು ಇದೇನೆ. ಈ ರೀತಿ ನೀವು ಈ ರೀತಿ ಕತ್ತಿಂಗ್ ಇಟ್ಕೊಂಡಿಲ್ಲ ಅಂತಂದ್ರೆ ಜಸ್ಟ್ ಕಿವಿಗೆ ಹಿಂಗೆ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಹಿಂಗೆ ಬಗ್ಗಿಸಿ ಹಿಂಗೆ ಟ್ಯಾಪ್ ಟ್ಯಾಪ್ ಸ್ಟ್ರೇಟಾಗೂ ಕೂರಿಸ್ಕೊಳ್ಬೋದು ಈ ರೀತಿ, ಓಕೆನಾ? ಆ್ಯಂಡ್ ಕೆಲವು ಮಕ್ಳುಗಳಿಗೆ ತುಂಬ ಒಂದು ಏನಿರುತ್ತೆ, ಹಿಕಪ್ಸ್ ಅಂತ ಏನು ಹೇಳ್ತೀವಿ, ಬಿಕ್ಲಿಕ್ಕೆ ಬಂದ್ಬಿಡತ್ತೆ. ಸೊ ಬಿಕ್ಲಿಕ್ಕೆ ಬಂದಾಗ ಮಕ್ಳಿಗೆ ನೀವೇನು ಮಾಡಬೇಕು ಅಂತಂದರೆ, ಯು ಜಸ್ಟ್ ಹ್ಯಾವ್ ಟು ಹೋಲ್ಡ್ ಸೇಮ್. ಏನು ಲಿಟ್ಟಿಲೇಗೆ ಈ ರೀತಿ ಇಟ್ಕೊಂಡ್ರೆ ಕಂಫರ್ಟ್ ಆಗಲ್ಲ, ಓಕೆನಾ? ಸೊ ವಾಟ್ ಯು ಹ್ಯಾವ್ ಟು ಡೂ ಅಂತಂದರೆ, ಪಪ್ಪು, ಓಕೆ ನಾನು ಎದೆ ಮೇಲೆ ಹಾಕ್ಕೊಂಡೆ ತೋರಿಸ್ತೀನಿ ಒಂದು ನಿಮಿಷ. ಸೊ ನೀವು ಈ ರೀತಿನೂ ಮಾಡ್ಬೋದು. ಯಾವ ರೀತಿ ಅಂದರೆ ಟ್ಯಾಪ್ ಟ್ಯಾಪ್ ಹೀಗೆ ನಿಮ್ಮ ಕೈನ ಕಫ್ ಮಾಡ್ಕೊಳ್ಳಿ ಹೀಗೆ. 1 ಇಲ್ಲಿ ಬಮ್ ಹತ್ರ ಒಂದು, ಬೆನ್ ಮಧ್ಯ, ಇಲ್ಲಿ ಕತ್ತು, 1 2 3 ಹೀಗೆ ಹೊಡಿಯೋದಲ್ಲ, ಜಸ್ಟು ನಿಮ್ಮ ಈ ಒಳಗಡೆ ಇರೋ ಕೈಯಲ್ಲಿರೋ ಗಾಳಿ ಮಗು ಟ್ಯಾಪ್ ಆಗ್ಬೇಕಷ್ಟೆ ಈ ರೀತಿ. ಒಂದು 10 ಮಿನಿಟ್ಸ್ ಮಾಡಿದ್ರೆ ಮಗು ಹಿಕಪ್ಸ್ನ ಸ್ಟಾಪ್ ಮಾಡಿಬಿಡುತ್ತೆ. ನಾನು ಕ್ಲೀನಾಗಿ ನಿಮಗೆ ಇದ್ರಲ್ಲಿ ತೋರಿಸ್ತೀನಿ ನಿಂತ್ಕೊಂಡು. ಲಿಟಲ್ ಏಗೂ ಸಹ ಜಾಸ್ತಿ ಹಿಕಪ್ಸ್ ಬರ್ತಾ ಇರುತ್ತೆ. ಸೊ ನಾನು ಯಾವ ರೀತಿ ಹಿಕಪ್ಸ್ ಮಾಡಿದ ತಕ್ಷಣ ಅವ್ರು ಹಿಕಪ್ ಸ್ಟಾರ್ಟ್ ಮಾಡೋದಕ್ಕೆ, ಬಿಕ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಈ ರೀತಿ ಎದೆ ಮೇಲೆ ಹಾಕ್ಕೊಳ್ತೀನಿ. ಅವರ ಮೂಗು ಮುಚ್ಕೊಳ್ಬಾರ್ದು, ಈ ರೀತಿ ಅಪ್ರೇಟ್ ಆಗಿರಬೇಕು ಅವರ ಒಂದು ಇದು ಹೆಡ್ಡು. ಈ ರೀತಿ ಕಫ್ ಮಾಡಿಕೊಂಡು ಕೈ ಈ ರೀತಿ ಬೆಂಡ್ ಮಾಡಿಕೊಂಡು ಈ ಗಾಳಿ ಏನಿದೆ, ಈ ಸೌಂಡ್ ವೆರಿ ಸಿಂಪಲ್ ಆಗಿ ಕೇಳಿಸ್ತಿದೆ ಈ ರೀತಿ. ಸೊ
ಬಿಕ್ಲಿಕ್ಕೆ ನಿಂತೋಗುತ್ತೆ ವೆರಿ ಫಾಸ್ಟಾಗಿ. ಓಕೆನಾ? ಸೊ ಇಷ್ಟೆಲ್ಲ ಟೆಕ್ನಿಕ್ಕು, ವೆರಿ ಬೇಸಿಕ್ ಟೆಕ್ನಿಕ್ ನೀವು ಮಾಡ್ಕೊಳ್ಬೋದು. ಮಗು ಬರ್ಪಿ ಮಾಡ್ತಿಲ್ಲ, ಎಲ್ಲಿವರೆಗೂ ಬರ್ಪ್ ಮಾಡಬೇಕು ಅಂತ ಕೇಳೋದಾದರೆ ಒಂದು 3 ಮಂತ್ಸ್ವರೆಗೂ ನೀವು ಬರ್ಪ್ ಮಾಡಲೇಬೇಕಾಗತ್ತೆ ಮಕ್ಳುಗಳಿಗೆ. ಕೆಲವು ಮಕ್ಳುಗಳು ತುಂಬ ಟೈಮ್ ತೊಗೊಳ್ತಾರೆ. ಇಫ್ ದೇ ಆರ್ ನಾಟ್ ಮೇಕಿಂಗ್ ಸೌಂಡ್ ಬ್ರೂ ಅಂತ ಬರ್ಪ್ ಮಾಡ್ತಾರೆ, ಕೆಲವರು ಅಂತ ಬರ್ಪ್ ಮಾಡ್ತಾರೆ ಮಕ್ಳುಗಳು. ಸೊ ಇಫ್ ದೇ ಆರ್ ನಾಟ್ ಬರ್ಪಿಂಗ್ ಲಿಟಲ್ ಸ್ಲೀಪಿಂಗ್. ಕೆಲವು ಮಕ್ಳುಗಳು ಬರ್ಪ್ ಮಾಡೋದಿಲ್ಲ, ಸೌಂಡ್ ಬರೋದಿಲ್ಲ. ಆ್ಯಕ್ಚುಲಿ ದಟ್ ಈಸ್ ಆಲ್ಸೋ ನಾರ್ಮಲ್. ಒಂದು 15 ಮಿನಿಟ್ಸ್ವರೆಗೂ ಈ ರೀತಿ ಎದೆ ಮೇಲೆ ಹಾಕ್ಕೊಂಡು ಈ ರೀತಿ ನೀವ್ತಾ ಬನ್ನಿ, ಅಂತಂದರೆ ಜಸ್ಟ್ ಪ್ಯಾಟ್ ಮಾಡ್ತಾ ಬನ್ನಿ. ಮಕ್ಳುಗಳಿಗೆ ಕುಡ್ದಿರುವಂತಹ ಹಾಲು ಕೆಳಗಡೆ ಹೋಗಿರುತ್ತೆ, ಅಂದರೆ ಹೊಟ್ಟೆ ಭಾಗಕ್ಕೆ ಹೋಗಿರುತ್ತೆ, ಅದರಿಂದ ಸ್ಪಿಟಪ್ ಆಗೋದಿಲ್ಲ. ಕೆಲವು ಮಕ್ಳುಗಳು ಏನು ಮಾಡ್ತಾರೆ ಅಂತಂದರೆ ಬರ್ಪ್ ಮಾಡಿಸಿಲ್ಲ ಅಂತಂದರೆ ಸ್ಪಿಟಪ್ ಮಾಡಿಬಿಡ್ತಾರೆ. ಅಂಥವರು ಪ್ಲೀಸ್ ಬರ್ಪ್ ಮಾಡಿ ಇಲ್ಲ ಅಂತಂದರೆ ಮಕ್ಕಳು ಸ್ಪಿಟಪ್ ಮಾಡಿಬಿಡ್ತಾರೆ. ಕೆಲವು ಮಕ್ಕಳು ಸ್ಪಿಟಪ್ ಬಗ್ಗೆ ತುಂಬ ಕ್ವೆಶ್ಚನ್ಸ್ ಇದೆ, ಅದ್ರ ಬಗ್ಗೆ ರಿಲೇಟ್ ಹೇಳಿ ಅಂತ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ನೀವು ಆ ವಿಡಿಯೋ ಚೆಕ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಬರ್ಪ್ನ 3 ಮಂತ್ಸ್ವರೆಗೂ ಮಾಡಬೇಕಾಗತ್ತೆ. ಕೆಲವು ಮಕ್ಳುಗಳು ಬರ್ಪ್ ಮಾಡಿಲ್ಲ ಅಂದರೆ ಸ್ಪಿಟಪ್ ಮಾಡ್ತಾರಲ್ಲ, ಅಂಥವ್ರು ಬರ್ಪ್ ಕಂಪಲ್ಸರಿ ಮಾಡಬೇಕು. ಇನ್ನು ಲಿಟಲ್ ಕೇಸಲ್ಲಿ ಯಾವ ರೀತಿ ಅಂತಂದರೆ ಅವ್ರಿಗೆ ಬರ್ಪ್ ಮಾಡಿಲ್ಲ ಅಂತಂದ್ರೂ ಅವರೇ ಬರ್ಪ್ ಮಾಡ್ಕೊಳ್ತಾರೆ. ಅಂತಂದರೆ ಏನು ಮಲಗಿಸಿದಾಗ ಆ ರೀತಿ ಬರ್ಪ್ ಆಗುತ್ತೆ. ಓಕೆನಾ? ನಾನು ನೈಟ್ ಹೊತ್ತು ಆ್ಯಕ್ಚುಲಿ ಬರ್ಪ್ ಮಾಡೋದೇ ಇಲ್ಲ, ಮಲ್ಕೊಂಡೇ ಫೀಡ್ ಮಾಡೋದು. ಬೆಳಗ್ಗೆ ಮಾತ್ರ ನಾನು ಕುತ್ಕೊಂಡು ಫೀಡ್ ಮಾಡಿ ಅಂದರೆ ಫೀಡ್ ಮಾಡಿಸಿದ ತಕ್ಷಣವೇ ಜಸ್ಟು ಹಿಂಗೆ ಎದೆ ಮೇಲೆ ಹಾಕ್ಕೊಂಡು ನಾನು ಹಿಂಗೆ ಬರ್ಪ್ ಮಾಡಿದ ತಕ್ಷಣ ಅವ್ರು ಬರ್ಪ್ ಮಾಡಿಬಿಡ್ತಾರೆ. ನೈಟ್ ಟೈಮ್ ನಾನು ಅಬ್ಸರ್ವ್ ಮಾಡ್ತೀನಿ ಅಲ್ವಾ, ನೈಟ್ ಟೈಮ್ ಅಬ್ಸರ್ವ್ ಮಾಡಿದಾಗ ಒಂದೊಂದ್ಸಲ ಅವ್ರಿಗೆ ಓಡಾಡ್ತಿದ್ದಾಗೆಲ್ಲ ಬರ್ಪ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ನೈಟ್ ಟೈಮ್ ಏನು ಇದುವರೆಗೂ ಟಚ್ವುಡ್ ಅವರು ಸ್ಪಿಟಪ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ನೈಟ್ ಟೈಮು ಲಿಟರಲಿಗೆ ಬರ್ಪ್ ಮಾಡಿಸ್ತಿಲ್ಲ, ಬೆಳಗ್ಗೆ ಹೊತ್ತು ಮಾತ್ರ ಬರ್ಪ್ ಮಾಡಿಸ್ತೀನಿ. ಕೆಲವೊಂದು ಸಲ ಬೆಳಗ್ಗೆ ಹೊತ್ತು ನಾನು ಕೂಡಿಸಿ ಇನ್ನೇನು ಎತ್ಕೊಳ್ಳೋಷ್ಟಲ್ಲ ಅವರೇ ಗೊರ್ರು ಅಂತ ಅಂದ್ಬಿಟ್ಟಿರ್ತಾರೆ, ಅಂದರೆ ಒಳಗಡೆ ಹೊಟ್ಟು ಹೋಗ್ಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ಬರ್ಪಿಂಗ್ ಈಸ್ ನಾಟ್ ಅನ್ ಇಶ್ಯೂ ಫಾರ್ ಮಿ. ಕೆಲವರಿಗೆ ಮಕ್ಕಳು ಮಾಡಲ್ಲ ಅಂತ ಭಯ ಇರುತ್ತೆ. ಡೋಂಟ್ ವರಿ, ಎಲ್ಲ ಮಕ್ಕಳುಗಳಿಗೂ ಸೌಂಡ್ ಬರಬೇಕು ಅಂತೆಲ್ಲ ಏನೂ ಇಲ್ಲ. ಸೌಂಡ್ ಬರ್ತಿಲ್ಲ ಅಂತಂದ್ರೂ ಮಕ್ಕಳಿಗೆ ಜೀರ್ಣ ಆಗುತ್ತೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ ಬರ್ಪಿಂಗ್. ಸಿಂಪಲ್ ಬರ್ಪಿಂಗ್ ಅನ್ನೋದು 15 ಮಿನಿಟ್ಸ್ವರೆಗೂ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ಜೀರ್ಣ ಆಗೋದಕ್ಕೆ, ಇಲ್ಲಾಂದರೆ ಸ್ಪಿಟಪ್ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಬರ್ಪ್ ಮಾಡಬೇಕು. 3 ಮಂತ್ಸ್ವರೆಗೂ ಮಾಡಿ, ಮಿನಿಮಮ್ 3 ಮಂತ್ಸ್ವರೆಗೂ ಮಾಡಿ. ಅದಾದಮೇಲೆ ಏನು ಬೇಡ. ಮಕ್ಳುಗಳಿಗೇ ಅವ್ರ ಹೊಟ್ಟೆನೂ ದಪ್ಪ ಆಗಿರುತ್ತೆ, ಅವರೇ ಮಾಡೋದಕ್ಕೂ ಸಹ ಕಲಿತಾರೆ. ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಜಸ್ಟ್ ಫೀಡ್ ಮಾಡಿದ ತಕ್ಷಣ ಈಗ ಎದೆ ಮೇಲೆ ಹಾಕ್ಕೊಂಡು ಒಂದು 5 ನಿಮಿಷ ಓಡಾಡ್ಬಿಟ್ರೆ ಏನು ಜಾಸ್ತಿ ಏನು ಟೆನ್ಷನೇ ಇಲ್ಲ. ದಿಸ್ ಇಸ್ ಮೈ ಫೇವ್ರೆಟ್ ಬರ್ಪಿಂಗ್ ಟೆಕ್ನಿಕ್. ತುಂಬ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾರೆ ಬರ್ಪ್ ಮಾಡ್ತಾನೆ. ಎಸ್, ದಿಸ್ ಇಸ್ ಆಲ್ ಅಬೌಟ್ ಬರ್ಪಿಂಗ್. ಟೈಮ್ ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. 12:30 ಹಾಗೆ ಹೋಯಿತು. ಆದಿತ್ಯನ ಕರೆದ್ಬಿಟ್ಟು ಇವತ್ತು ಒಂದು ಹೋಮ್ ಸ್ಕೂಲಿಂಗ್ ಲಿಸ್ಟಲ್ಲಿ ಏನಿತ್ತು ಅಂತಂದರೆ ಸ್ಟ್ಯಾಕಿಂಗು, ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಇದನ್ನು ಒಂದ್ಸಲ ಡಿಮಾರ್ಟ್ಗೆ ಹೋದಾಗ ಇದು ಬಾಕ್ಸಲ್ಲಿ ನಾವು ಟಾಯ್ ಬಾಕ್ಸಲ್ಲಿ ಇತ್ತು. ಸೊ ಅದೇ ರೀತಿ ಹಾಗೇ ತೊಗೊಂಡು ಬಂದಿದ್ದೆ. ಅವ್ರು ಕೇಳ್ತಿದ್ರು, ಮೇಡಮ್ ಇದನ್ನು ಇದನ್ನು ಯಾಕೆ ತೊಗೊಂಡು ಹೋಗ್ತಿದ್ದೀರಾ ಅಂತ. ನಾನು ಅದಕ್ಕೆ ಇಲ್ಲ, ಇದು ನನಗೆ ಬೇಕು ಅಂತ ಅಂದ್ಬಿಟ್ಟು ಸ್ಟ್ಯಾಕಿಂಗಾಗಿ ಯೂಸ್ ಮಾಡ್ತೀನಿ. ಸೊ 1ಇಂದ 10 ಕೌಂಟ್ ಮಾಡೋದು ಯಾರು ಫಾಸ್ಟಾಗಿ ಮಾಡ್ತಾರೆ ಅಂತ. ಸೊ ಶಿ ಎಂಜಾಯ್ಸ್, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅದಿತಿ. ಇದಾದಮೇಲೆ ಸ್ವಲ್ಪ ರೈಮ್ಸು, ಸ್ತೋತ್ರಗಳನ್ನೆಲ್ಲ ಹೇಳ್ಕೊಟ್ಟು ಹೊಸದನ್ನೆಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹಳೇದನ್ನು ರಿವೈಸ್ ಮಾಡಿಸಿ ಆ್ಯಂಡ್ ನೆಕ್ಸ್ಟು ನಾನು ಭಗವದ್ಗೀತಾನ ಶುರು ಮಾಡೋದು. ಹೋಮ್ ಸ್ಕೂಲಿಂಗ್ ಅಂತಂದರೆ ದಿನಪೂರ್ತಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋದಲ್ಲ, ಜಸ್ಟ್ ಹಾಫ್ ಆನ್ ಅವರ್ ಅಥವಾ 10 ಮಿನಿಟ್ಸ್ ಈ ರೀತಿ ಒಂದು ಇಂಟರ್ವಲ್ಸಲ್ಲಿ ಮಾಡ್ಕೊಳ್ತಾ ಹೋಗ್ತೀವಿ. ಶಿ ಎಂಜಾಯ್ಸ್ ಅ ಲಾಟ್. ಮಕ್ಳುಗಳಿಗೂ ಬೋರ್ ಆಗುತ್ತೆ ಒಂದೇ ಕಡೆ ಕುತ್ಕೊಂಡು ಒಂದೇ ಕಡೆ ಆಟಾಡಬೇಕು ಅಂತ. ಏನು ಮಾಡಬೇಕು ಅಂತ, ನೀವು ಹೋಮ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಮೊದಲನೇದಾಗಿ ಪ್ರೀ ರಿಕ್ವಿಸಿಟ್ ಏನು ಅಂತಂದರೆ ಮಕ್ಕಳನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅವ್ರ ಇಂಟ್ರೆಸ್ಟ್ ಏನು, ನೀವು ಯಾವ ರೀತಿ ಆಟ ಆಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಆ್ಯಂಡ್ ಆಲ್ಸೋ ಅವ್ರಿಗೆ ಏನೇನು ಟಾಯ್ಸ್ ಇಷ್ಟ, ಯಾವ ಟೈಮಲ್ಲಿ ಅವ್ರು ಆ್ಯಕ್ಟಿವ್ ಆಗಿರ್ತಾರೆ, ಇದನ್ನೆಲ್ಲ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಹೋಮ್ ಸ್ಕೂಲಿಂಗ್ ಇಸ್ ವೆರಿ ಈಸಿ. ನಾನು ಹೋಮ್ ಸ್ಕೂಲಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಫಸ್ಟ್ ಅರ್ಥ ಮಾಡ್ಕೊಂಡೆ. ಅದಿತಿಗೆ ಯಾವ ರೀತಿ ಆಟ ಆಡಿದ್ರೆ ಇಷ್ಟ ಆಗುತ್ತೆ, ಏನೇನು ಟಾಯ್ಸ್ ಇಷ್ಟ ಆಗುತ್ತೆ, ಯಾವ ಟೈಮಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಅವರ ಒಂದು ಆ್ಯಕ್ಟಿವ್ ಝೋನ್ ಯಾವುದು, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು. ಸೊ ದಿಸ್ ಇಸ್ ಅವರ್ ಸೀಕ್ರೆಟ್. ಸ್ಕೂಲ್ಗೆ ಹೋಗೋ ಮಕ್ಕಳಿಗಿಂತ ಅದಿತಿ ಜಾಸ್ತಿ ಕಲ್ತಿರೋದಕ್ಕೆ ಇದೇ ಕಾರಣ. ದಿಸ್ ಇಸ್ ಹರ್ ಸೀಕ್ರೆಟ್ ಆ್ಯಂಡ್ ಮೈ ಸೀಕ್ರೆಟ್. ಕೈ ಮುಗಿಬೇಕು. ಸಿಟ್ ಪ್ರಾಪರ್ಲಿ. ಸ್ಟಾರ್ಟ್ ಮಾಡೋಣ. ಕೈ ಮುಕ್ಕೊಳ್ಳಿ ಫಸ್ಟ್. ಓಂ ಪರಮ ನೀವೇ ಹೇಳ್ತೀರಾ? ಸ್ಟಾರ್ಟ್ ಮಾಡಿ. ಓಂ ಪರಮಾತ್ಮೇ ನಮಃ. ಶ್ರೀಮದ್ ಭಗವದ್ಗೀತಾ. ಜೋರಾಗಿ ಹೇಳಬೇಕು. ಶ್ರೀಮದ್ ಭಗವದ್ಗೀತಾ ಅರ್ಥ ತತ್ತ ಮೋಧ್ಯಾಯಃ ಅರ್ಜುನ ವಿಷಾದ ಯೋಗಃ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಋಷಭಃ ಮಮ ಕಾಂಡ ಮಾಮಕಾಹ ಮಮ ಕಾಹ
ಕೈ ಮುಗಿಬೇಕು. ಪಾಂಡವಾಶ್ಚೈವ ಪಾಂಡವಾಶ್ಚೈವ ಹಿಮಕೂರ್ವತ ಸಂಜಯ ಸಂಜಯೋವಾಚ ದೃಷ್ಟಾತು ದುಷ್ಟಾತು ಪಾಂಡವಾನಿ ಕಂ ವ್ಯೂಢಂ ಸಂದುಜ್ಜೋಡಸ್ತು ವ್ಯೂಢಂ ದುರ್ಯೋಧನಸ್ತದಾ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನ ಮರ್ಭವೀತ್. ಗುಡ್ ಜಾಬ್. ನೆಕ್ಸ್ಟ್ ಹೇಳ್ಕೊಡ್ಲಾ? ಬರುತ್ತಾ? ಹೇಳ್ಕೊಡ್ಲಾ? ಪಶ್ಯೈತಾಂ ಪಾಂಡುಪುತ್ರಾಣಾಂ. ನೀವು ರಿಪೀಟ್ ಮಾಡಿ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ ಅತ್ರಾಶೂರ ಮಹೇಶ್ವಾಸಾಃ ಭೀಮಾರ್ಜುನ ಸಮ ಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ ದೃಷ್ಟಕೇತು ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಾ. ನೆಕ್ಸ್ಟ್ ಯುಧಾಮನ್ಯುಶ್ಚ ವಿಕ್ರಾಂತಃ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ವೆರಿ ಗುಡ್. ಸಂಜ್ಞಾರ್ಥಂ ನಾನೇ ಹೇಳ್ಬೇಕಾ? ಕಂಪ್ಲೀಟ್ ಮಾಡ್ಬಿಡ್ತೀನಿ. 7th ಸ್ಟ್ಯಾನ್ಸಾ. ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಆಟ ಆಡ್ತೀರಾ? ಹೋಗಿ. ಲಾಟ್ಸ್ ಆಫ್ ಲವ್. ಹಾಗೆ ಎಷ್ಟು ಚೆನ್ನಾಗಿ ಕಲಿತಾರೆ ನನ್ನಮ್ಮ ಅಲ್ವಪ್ಪ. ನಂಗೆ ಖುಷಿ ನೀವು ಈ ಥರ ಕಲಿತ್ರೆ. ನಿಂಗೆ ಏನಿವತ್ತು ಖುಷಿಯಾಗಿದ್ದು ಮಮ್ಮನ ಜೊತೆ? ಹೌದಾ? ಓಕೆ, ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಮ್ಮು ತಿಂದು ಪಚ್ಚಿ ಮಾಡೋದು. ಓಕೆ ಓಕೆ, ಗೋ. ನೆಕ್ಸ್ಟ್ ಊಟದ ಟೈಮು 3 ತಿಂಗಳು ಒಳಗಡೆ ಕತ್ತು ನಿಲ್ಲೋದಕ್ಕೆ ಕತ್ತು ಕೋಳಿ ಕತ್ತು ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರಲ್ಲ. ಸೊ ಕೋಳಿ ಕತ್ತು ತಿನ್ನೋದಕ್ಕೆ ಕ್ರುವಿ ಚಿಕನ್ ತಂದು ಮಾಡಿದರು. 2 ಪೀಸು ಜೊತೆಗೆ ಕೋಳಿ ಕತ್ತು ಊಟ ಮಾಡಿ ಅದಿತಿಗೂ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಲಿಟಲೆ ಜೊತೆ ಆಟಾಡ್ತಾರೆ. ಅವ್ರಿಗೆ ಲಿಟಲೆ ಜೊತೆ ಆಟಾಡೋದಕ್ಕೆ ತುಂಬ ಇಷ್ಟ. ನಾನು ಆಟಾಡಬೇಡ ಮುಟ್ಬೇಡ ಅಂತ ಹೇಳಲ್ಲ. ಊಟ ಆಗಿದ ತಕ್ಷಣ ಪಾಪುಗೂ ಫೀಡ್ ಮಾಡಿಸಿ ನಿದ್ದೆ ಮಾಡಿಸ್ದೆ. ಬಟ್ ಅದಿತಿ ವಾಸ್ ಬಿಟ್ ಆ್ಯಕ್ಟಿವ್, ಇನ್ನೊಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದರು. ಸೊ ಅದಕ್ಕೋಸ್ಕರ ಆಟಾಡ್ತೀನಿ, ಈ ಒಂದು ಬೆಡ್ನ ಹಾಕಿದ್ದೀನಿ ಅಲ್ವಾ, ಸೊ ಅದರಲ್ಲಿ ಆಟಾಡ್ತೀನಿ, ಜಿಪ್ ಕ್ಲೋಸ್ ಮಾಡ್ತೀನಿ, ಜಿಪ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಸ್ವಲ್ಪ ಹೊತ್ತು ಆಟಾಡಲಿ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಮಲ್ಕೊಳ್ಳೋದಕ್ಕಿಂತ ಮುಂಚೆ ಶಿಲ್ ಬಿ ಮೋರ್ ಆ್ಯಕ್ಟಿವ್. ಸೊ ಎಲ್ಲ ಮಕ್ಕಳು ಅದೇ ರೀತಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾರೆ ಅಲ್ವಾ. ಸೊ ಆಟಾಡ್ತಿದ್ರು. ಲಿಟಲೇಗೆ ಡಿಸ್ಟರ್ಬ್ ಆಗ್ತಿರುತ್ತೆ ಅದಿತಿ ಕಿರ್ಚೋದು ಮಾಡೋದು. ಬಟ್ ನಾನು ಲಿಟಲಿಗೋಸ್ಕರ ಅದಿತಿಗೆ ಸ್ಟಾಪ್ ಮಾಡು, ಕಿರ್ಚಬೇಡ ಅಂತೆಲ್ಲ ಏನು ಹೇಳಲ್ಲ. ಸೊ ಅವರು ಈ ರೀತಿ ಆಟಾಡ್ತಿರ್ತಾರೆ.
ಚೂರು ಈ ಸಿಪ್ಪು ಯು ವಾಂಟ್ ಹೆಲ್ಪ್? ಹೆಲ್ಪ್ ಈ ಸಿಪ್ ತಗೊಳ್ಳಿ. ಜಿಪ್ಪಿಂಗ್ ಜಸ್ಟ್ ಹಿಂಗೆ ಹಾಕೋದಷ್ಟೇ, ಹಿಂಗೆ ಎರಡು ಕ್ಲೋಸ್ ಮಾಡಿ. ಹ್ಞೂ ಇನ್ನು ನನಗೆ ಇಟ್ಕೋತೀನಿ ಮಾಡಿ, ವೆಯ್ಟ್ ಮಾಡಿ. ಹಾಕಿ. ಕೇರ್ಫುಲ್ ಪಾಪು, ಇಟ್ಕೊಳ್ಳಿ ನೀವು ಮೇಲಕ್ಕೆ. ಮೇಲೆ ಇಟ್ಕೊಳ್ಳಿ, ಎರಡನ್ನು ಕ್ಲೋಸ್ ಮಾಡಿ. ಹಾಂ, ಸ್ವಲ್ಪ ಪಾಪು ಹುಷಾರು. ಹಾಕಿ ಇದು ನಾನೇ ಹಾಕಬೇಕಾ? ಓಕೆ, ಲೆಟ್ಸ್ ಹೆಲ್ಪ್. ಕ್ಲೋಸ್ ಮಾಡಿ. ಕೈ ಎತ್ತಿ, ಕ್ಲೋಸ್ ಮಾಡಿ. ಬಿಡಿ, ನಾನು ಹಾಕ್ಲಾ? ಹ್ಯಾಪಿ? ನೀವು ಹಾಕಿದ್ದಕ್ಕೆ ಹ್ಯಾಪಿನಾ? ಕೇರ್ಫುಲ್ ಕೇರ್ಫುಲ್. ಪಾಪಾ ಇಷ್ಟ ನನಗೆ ಹ್ಞೂ ಇಷ್ಟ. ಅಪ್ಪಗೆ ಅಮ್ಮ ಈಗ ನಾನು ಕ್ಲೋಸ್ ಮಾಡ್ತೀನಿ. ಈಗ ನಾನು ಸೊ ಹೀಗೆ ನಮ್ಮ ಮಂಗನಾಟ ಆಗ್ತಾ ಇರುತ್ತೆ. ಇಬ್ಬರು ಆಟ ಆಡ್ತಿದ್ರು, ಆದಿತಿ ಮತ್ತು ಕಝನು. ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಬೇಕಾಗಿತ್ತು. ದಿಸ್ ಇಸ್ ದ ಸೆಕೆಂಡ್ ಟೈಮ್ ಆಫ್ ದ ಡೇ. ಸೊ ಅದಕ್ಕೋಸ್ಕರ ಪಂಪ್ ಮಾಡಿ ಫ್ರೀಸರಲ್ಲಿ ಇಟ್ಟು ಅದಾದಮೇಲೆ ಆದಿತಿನ ನಿದ್ದೆ ಮಾಡಿಸ್ಬೇಕು. ಲಿಟಲ್ ನೀವೇ ನಿದ್ದೆ ಮಾಡ್ತಿದ್ದಾರೆ. ಆದಿತಿ ಮತ್ತು ನಾನು ಈಗ ರೆಸ್ಟ್ ಮಾಡೋ ಟೈಮು 1:30-2 ಗಂಟೆ ಆಗುತ್ತೆ. ಕೆಲವೊಂದ್ಸಲ 2:15-2:15 ಆಗಿಬಿಡತ್ತೆ. ಸೊ ಆ ಒಂದು ಟೈಮಿಂದ 4:45-5 ಗಂಟೆವರೆಗೂ ಮಲ್ಕೊಳ್ತೀನಿ. ಆದಿತಿಯ ಸ್ವಲ್ಪ ಹೊತ್ತು ಎಕ್ಸ್ಟೆಂಡ್ ಮಾಡ್ತಾರೆ ನಿದ್ದೆ ಮಾಡೋದು, ಬಟ್ ನಾನು ಬೇಗ ಎದ್ಬಿಡ್ತೀನಿ. ಸೊ ಆದಿತಿನ ಮಲಗಿಸ್ಬಿಟ್ಟು ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಸ್ಟೆರ್ಲೈಸ್ನೆಲ್ಲ ಮಾಡಿ ನಾನು ರೆಸ್ಟ್ ಮಾಡಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಇನ್ಫಾರ್ಮೇಷನ್ ಆ್ಯಂಡ್ ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಸಿಗನ್ವಾ? ಬಾಯ್. ಟೇಕ್ ಕೇರ್ ಆಲ್ ಆಫ್ ಯು. ಲವ್ ಯು ಆಲ್.